ಹೆಚ್ಚು ಕಮ್ಮಿ ಜೀವ ಹೋಗೋ ತರ ಆಕ್ಸಿಡೆಂಟ್ ಮಾಡಿದ್ರು ಅವನ್ಗಿನ್ನೂ ಬುದ್ಧಿ ಬಂದಿಲ್ಲ. ಇವನ್ನ ಹಿಂಗ್ ಸೈಲೆಂಟ್ ಮಾಡೋದು? ಎಲ್ಲ ಮುಗೀತು ಅಂತ ಅನ್ಕೊಂಡಿದ್ರೆ ಸೈಲೆಂಟ್ ಆಗಿ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಧ್ರುವ ಬೇರೆ ವಾಪಸ್ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದ್ದಾನೆ. ಇಬ್ರು ಒಟ್ಟಿಗೆ ಹ್ಯಾಂಡಲ್ ಮಾಡ್ಬೇಕು. ಏನ್ ಮಾಡ್ಲಿ? ಅಮ್ಮ ನೀನಾ? ಯಾಕೆ ಬೇರೆ ಯಾರನ್ನೋ ನಿರೀಕ್ಷೆ ಮಾಡ್ತಾ ಇದೀಯಾ ಅಥವಾ ಯಾರನ್ನೂ ನಿರೀಕ್ಷೆ ಮಾಡ್ತಾ ಇರ್ಲಿಲ್ವಾ? ಇದೇನಮ್ಮ ಇದು? ಹೇಳ್ದೆ ಕೇಳ್ದೆ ಸೈಲೆಂಟ್ ಆಗಿ ಬಂದ್ ನಿಂತಿದ್ಯಾ. ಸಡನ್ ಆಗಿ ನೋಡಿದ್ರೆ ಗಾಬರಿ ಆಗಲ್ವಾ ನನ್ಗೆ? ಸುಹಾಸಿನಿಗೆ ನನ್ನನ್ನು ನೋಡಿ ಗಾಬರಿ ಆಯ್ತಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನೇನ್ ಮನುಷ್ಯಲ್ವಾ? ಮನುಷ್ಯತ್ವ ಇಲ್ದೇ ಇರೋವ್ರಿಗೆ ಮನುಷ್ಯತ್ವ ಇದೆ ಅಂತ ಕರೆಯೋದಕ್ಕೆ ಹೇಗ್ ಸಾಧ್ಯ? ಏನ್ ನಿನ್ ಮಾತಿನ ಅರ್ಥ? ಆಗ್ಲೇ ನೀನ್ ಯಾಕೆ ಬಾಗ್ಲತ್ರ ಬಂದು ಬೆಲ್ ಮಾಡಿ ಹೋದೆ? ಬೆಲ್ಲ? ನಾನಾ? ಏನ್ ಮಾತಾಡ್ತಿದ್ಯಾ ಅಮ್ಮ ನೀನು? ಅಲ್ಲ, ಬೆಲ್ ಮಾಡ್ಕೊಂಡ್ ಕೂರಕ್ಕೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ ನನ್ಗೆ? ನಾನು ಕೇಳಿದ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆನೇ ಉತ್ತರ ಅಲ್ಲ. ನಾನು ಕೇಳಿದಕ್ಕಷ್ಟೇ ಹೇಳು. ಹೌದೋ ಅಲ್ವೋ? ನಾನ್ ಸೆನ್ಸ್ ತರ ಮಾತಾಡ್ಬೇಡಮ್ಮ. ಅಲ್ಲ, ನಾನ್ ಯಾಕೆ ಬೆಲ್ ಮಾಡ್ತೀನಿ? ಒಪ್ಕೊಡ್ಬೇಕಾದ ಸಂದರ್ಭದಲ್ಲಿ ನಾಟಕ ಮಾಡಿದ್ರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಸುಹಾಸಿನಿ. ಬಾಯಿ ಬಿಡ್ತೀಯೋ ಇಲ್ವೋ? ಅದು ನಾನು ಬೆಲ್ ಕರೆಕ್ಟಾಗಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗಿದ್ದೆ. ಮತ್ತೆ ಯಾಕೆ ಮೊದಲು ಕೇಳಿದಾಗ ಬೆಲ್ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ದೆ? ಅಲ್ಲ ಅಮ್ಮ, ಒಂದು ಬೆಲ್ ಮಾಡಿದಕ್ಕೆ ಇಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದೆಯಲ್ಲ, ಅತಿ ಆಯ್ತು ನಿಂದು. ಸುಹಾಸಿನಿ, ನೀನು ಏನೋ ಸಂಚು ನಡೆಸ್ತಾ ಇದೀಯಾ ಅಂತ ಗೊತ್ತಾಯ್ತು. ಆದ್ರೆ ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಯಾವ ವಿಷಯ ಅಂತ ಗೊತ್ತಾದ್ರೆ ಮಾತ್ರ ನಾನು ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಯಾಕೆ ವೇದ ಏನೇನೋ ಮಾತಾಡ್ತಿದ್ಯಾ? ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಮೂಲ್ಯ. ನಾನು ಹೇಳೋದನ್ನ ನೀವು ಬರೀ ಕೇಳಿಸ್ಕೋಬೇಕಷ್ಟೆ. ಹೇಗೆ ನಾನು ನಿನ್ನನ್ನ ನನ್ನವಳು ಅಂತ ಅನ್ಕೊಂಡಿದ್ದೀನೋ, ನೀನ್ ಕೂಡ ನನ್ನನ್ನ ನನ್ನವನು ಅಂತ ಅನ್ಕೊಂಡ್ರೆ ನಾವಿಬ್ಬರ ಮಧ್ಯೆ ಸಮಸ್ಯೆ ಇರೋದಿಲ್ಲ. ನೀನು ನನ್ನವಳು ಅಂತ ಆದ್ಮೇಲೆ ನಿನ್ನ ನೋವು, ನಿನ್ನ ಕಷ್ಟ, ನಿನ್ನ ಸಮಸ್ಯೆ ಎಲ್ಲ ಕೂಡ ನಂದೇ ಅಲ್ವಾ? ಅಫ್ಕೋರ್ಸ್ ಐ ಅಂಡರ್ಸ್ಟ್ಯಾಂಡ್. ಸ್ವಾಭಿಮಾನ ಬಿಟ್ಟು ಬದುಕೋದಕ್ಕೆ ನಿನ್ ಕೈಲಿ ಆಗೋದಿಲ್ಲ ಅಂತ. ಯಾರಿಗೆ ಆಗಲಿ ಸ್ವಾಭಿಮಾನ ಬಿಟ್ಟು ಬದುಕೋದು ಬಹಳ ಕಷ್ಟ. ಅದನ್ನ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ನಿನ್ ಜೊತೆ ಜೀವನ ಪೂರ್ತಿ ನಾನು ಇರ್ತೇನೆ. ನೀನು ನನ್ನ ಹತ್ರನ ವಿಷಯಗಳನ್ನ ಮುಚ್ಚಿಟ್ರೆ ಅದು ಕೂಡ ತಪ್ಪಲ್ವಾ? ಅದು ಹಾಗಲ್ಲ ವೇದ. ನೀನೇನು ಹೇಳ್ಬೇಡ ಅಮೂಲ್ಯ. ನಾನು ಯಾವತ್ತೂ ಕಷ್ಟದ ಪರಿಸ್ಥಿತಿ ತಳ್ಳೋದಿಲ್ಲ. ನಿನ್ನ ಕಷ್ಟದಲ್ಲಿ ನಾನು ಜೊತೆಯಾಗಿ ನಿಂತಿರ್ತೇನೆ. ನಿನ್ನ ಕೈ ಹಿಡಿದು ನಡೆಸ್ತೇನೆ. ನಿನ್ನ ಕಷ್ಟಕ್ಕಾಗ್ಲಿ ಅಥವಾ ನಿನ್ನ ಮನೆಯವ್ರ ಕಷ್ಟಕ್ಕಾಗ್ಲಿ ಹೆಲ್ಪ್ ಆಗೋ ತರ ಯಾವ್ದಾದ್ರೂ ಒಂದು ದಾರಿ ಹುಡುಕ್ತೇನೆ. ನಿನ್ನ ಜೊತೆ ಇದ್ದು ಧೈರ್ಯ ತುಂಬ್ತೀನಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ನಿನ್ನವನಾಗಿ ನಿನ್ನ ಜೊತೆನೇ ಇರ್ತೀನಿ ಬಚಾರಿ. ಈ ಕಂದ ಇಲ್ಲಿ ಜೋರಾಗಿ ಪ್ರೀತಿ ಮಳೆ ಸುರಿತಾ ಇದೆ ಕಣ್ರಿ. ಪರವಾಗಿಲ್ಲ, ಅಗ್ರಜ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದಾನೆ. ನಂತರನೇ ಸವಾಸ ದೋಷ ಏನು ಮಾಡಕ್ಕಾಗಲ್ಲ ಚೋಟ ಬಾಸ್. ಏನಂದ್ರೆ? ಅಲ್ಲ, ಅದು ನಮ್ ಬಡ ಬಾಸು ನಿಮ್ ತರನೇ ಅಂತ ಹೇಳ್ದೆ ಚೋಟ ಬಾಸು.
ಕುಂಬಳಕಾಯಿ, ನೀನ್ ಮುಖ ನೋಡ್ತಿದ್ರೆ ನೀನ್ ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದ್ಯಾ ಅನ್ಸ್ತಿದೆ. ಅದಕ್ಕೆ ನನ್ ಕಾಲಿಗೆ ಬಿಟ್ಟು ಪಾಪನ ಪರಿಹಾರ ಮಾಡ್ಕೋ. ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಾದ್ರೂ ಕುಂಬಳಕಾಯಿ ಆಗದೆ ಮನುಷ್ಯಳಾಗ ಹುಟ್ಟ್ಯ. ಕಾಲಿಗೆ ಬೀಳಕ್ಕೆ ನಿನ್ನ ದೇವ್ರು ಅಲ್ಲ, ನನ್ನ ಭಕ್ತೇನೋ ಅಲ್ಲ. ಹೋಗಲ್ಲ ಲೇ, ನನಗ್ ಮುಂಚೆಯಿಂದನೂ ಡೌಟ್ ಇತ್ತು ಕಣೆ, ನಿನಗೆ ಅಕ್ಕ ಅನ್ನೋ ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂತ. ಅದ್ ಇವತ್ ಪ್ರೂವ್ ಆಯ್ತು ಕಣೆ. ಲೈ, ಓವರ್ ಆಗೆಲ್ಲ ಆಡ್ಬೇಡ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಹಾಗೆ ವಟ ವಟ ಅನ್ನೋರ್ ಮನ್ಸಲ್ಲಿ ಕಲ್ಮಶ ಇರೋದಿಲ್ವಂತೆ ಕಣೆ ಹಳೆ ಮುದ್ಕಿ, ನಿಜ ಹೇಳ್ತಿದೀನಿ. ಆಮೇಲೆ ನಾನು ನಿನ್ನ ಗುರು ತರ ಗೌರವಿಸ್ತೀನಿ, ಹಾಗೆ ಲವರ್ ತರನು ಪ್ರೀತಿ ಮಾಡ್ತೀನಿ. ಲೇ ಅದಿತಿ, ಭಗವಂತ ತುಂಬಾ ಮೋಸ ಮಾಡ್ಬಿಟ್ಟ ಕಣೆ. ಈ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ 2 ಕಿವಿ ಕೊಟ್ಟು ತುಂಬಾ ಮೋಸ ಮಾಡ್ಬಿಟ್ಟ ಕಣೆ. ಆಯ್ತಾಯ್ತು, ಈಗ ಪ್ಲೇಟ್ ಚೇಂಜ್ ಮಾಡ್ಬೇಡ. ಈಗ ರಾಖಿ ಕಟ್ಟಿದೀನಿ, ಅದ್ರ ತಕ್ಕನಂಗೆ ಗಿಫ್ಟ್ ಕೊಡು. ಗಿಫ್ಟು ಇವತ್ತು ತರೋಣ ಅನ್ಕೊಂಡೆ ಕಣೆ, ಆದ್ರೆ ಆಗ್ಲಿಲ್ಲ. ಈ ತರ ಕಣಿ ಹೇಳೋದಲ್ಲ, ನನ್ನ ಹತ್ರ ಇಟ್ಕೋಬೇಡ. ಲಾಸ್ಟ್ ಟೈಮು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಯಾಮಾರಿಸಿದೆ. ಈ ವರ್ಷ ಅದೇ ತರ ಮಾಡಿದ್ರೆ ನಾನಂತೂ ನಿನ್ ಮಾತು ನಂಬಲ್ಲ. ನಂಗೆ ಗಿಫ್ಟ್ ಬೇಕು ಅಂದ್ರೆ ಗಿಫ್ಟ್ ಬೇಕು ಅಷ್ಟೇ. ಹೋದ್ಸಲ ಗಿಫ್ಟ್ ಕೊಟ್ಟಿಲ್ಲ ಅಂತ ನನ್ ಮೇಕಪ್ ಕಿಟ್ನೇ ಎಗರಿಸಿಲ್ವನೇ? ನೀನೆಂತ ಕಂಜೂಸು ಹೇಳು. ನೀನ್ ಪಾಠ ಕಲ್ಸ್ಬೇಕು ಅಂತ ಹಾಗೆ ಮಾಡಿದ್ದು. ನಿನ್ಗೆ ಇನ್ನೂ ಪಾಠ ಕಲ್ಸಿದ್ದು ಬುದ್ಧಿ ಬಂದಿಲ್ಲ. ಅದಕ್ಕೆ ಈ ಸರಿ ನೋಡ್ಬಿಟ್ಟು ದೊಡ್ಡದಾಗಿರೋದು ಏನಾದ್ರೂ ಎಗರಿಸ್ತೀನಿ. ಲೇ ಅದಿತಿ, ನನ್ ಗಿಫ್ಟ್ ತರೋದು ಮರ್ತ್ಬಿಟ್ಟೆ ಕಣೆ. ಒಂದ್ ಕೆಲ್ಸ ಮಾಡ್ತೀನಿ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ, ಓಕೆನಾ? ಒಬ್ಬ ನಿನ್ ಕತೆ ಕೇಳಿ ಕೇಳಿ ಕಿವಿ ಎಲ್ಲ ನೋವು ಬಂದಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಗಿಫ್ಟ್ ಬೇಕು ಅಂದ್ರೆ ಬೇಕಷ್ಟೇ. ಲೇ ಅದಿತಿ, ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಹಟ್ಟಕ್ ಬಿದ್ದ ಮನ್ಸು ಹದಕ್ ತರ್ಬೇಕು ಅಂದ್ರೆ ಗಿಫ್ಟ್ ತಗೊಳ್ಳೇಬೇಕು. ಇನ್ನೊಂಥರ ಮಕ್ಳಿಗೆ ಮಕ್ಳು ಅಲ್ಲ, ದೊಡ್ಡವ್ರಿಗೆ ದೊಡ್ಡವರು ಅಲ್ಲ. ಆಯ್ತು, ಗಿಫ್ಟ್ ತಗೊಂಡ್ ಬರ್ತೀನಿ. ನಂಗೆ ಸ್ವಲ್ಪ ಟೈಮ್ ಕೊಡು. ಹಬ್ಬ ಕ್ಲೈಮ್ಯಾಕ್ಸ್ ಅಲ್ಲಾದ್ರೂ ಹ್ಯಾಪಿ ಎಂಡಿಂಗ್ ಕೊಟ್ಟಿಯಲ್ಲ, ಇವಾಗ ಸಮಾಧಾನ ಆಯ್ತು. ಆಯ್ತು, ಸ್ವಲ್ಪ ಟೈಮ್ ಕೊಡ್ತೀನಿ, ತಗೋ. ಹಲೋ. ಬಜಾರಿ, ಮೀಟಿಂಗ್ ಎಲ್ಲ ರೆಡಿ ತಾನೆ? ಇನ್ನು 5 ನಿಮಿಷ ನಾನು ಇರ್ತೇನೆ. ಹಾ, ನೀನ್ ರೆಡಿ ಆಗೋ ತಕ್ಷಣ ರೆಡಿ ಆಗ್ಬಿಡ್ಬೇಕಾ? ಅದಕ್ಕೆಲ್ಲ ಕೆಲಸ ಇರಲ್ವಾ? ರಿಸರ್ಚ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು. ನೀನಾಗಿದ್ರೆ ಹಂಗೆ ಬಂದ್ಬಿಡ್ತಿದ್ದಾ? ನೀನ್ ಯಾವಾಗಲೂ ನನ್ನ ಇಂಟ್ರೊಡಕ್ಷನ್ ಮಾಡ್ಲೇಬೇಕಲ್ವಾ? ಒಂದ್ಸಲ ಮೀಟಿಂಗ್ ಇದೆ ಅಂದ್ಮೇಲೆ ನೀನೆಲ್ಲ ಬಂದು ಫಿಕ್ಸ್ ಮಾಡ್ಬೇಕು. ಅದನ್ ಬಿಟ್ಟು ಪದೇ ಪದೇ ನಾನೇ ಫೋನ್ ಮಾಡಿ ಜ್ಞಾಪಿಸೋದಕ್ಕಾಗತ್ತಾ? ನಾನು ಬೇರೆ ಯಾವ್ದೋ ವಿಚಾರ ಇಟ್ಕೊಂಡ್ರೆ ಹೀಗೆ ಆಗುತ್ತೆ. ಯಾವನು ಕಣ್ಕಾತಾನ? ವೇದಾಂತ್, ಕೂಲ್ ಡೌನ್ ವೇದಾಂತ್. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ನಾನು ಹೇಳೋದು ಸ್ವಲ್ಪ ಕೇಳಿ ವೇದಾಂತ್. ನನಗೆ ಗೊತ್ತು ಕಣೋ, ಈ ಥರದ ಕಂಟ್ರಿ ಪ್ಲಾನ್ ಏನಾದರೂ ಮಾಡೇ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನಿನ್ನ ಬಗ್ಗೆ ಏನು ಅನ್ಕೊಂಡಿದ್ದೋ ನೀವು ಅದೇ ರೀತಿ ಮಾಡ್ತೀನಿ. ಇವ್ರು ನಿನ್ನ ಕಡೆ ಅಂತಾನೆ, ಇವ್ರನ್ನ ಕರೆಸಿರೋದು ನೀನೇ ತಾನೆ? ಹೇಳು, ನಿನ್ನ ಪ್ಲಾನ್ ಏನು ಅಂತ ಹೇಳು. ಬ್ಲಡಿ ರಾಸ್ಕಲ್, ಮುಗ್ಲೋ. ವೇದಾಂತ್, ನಾನು ಇಲ್ಲೇ ಅನಾಥಾಶ್ರಮಕ್ಕೆ ಬಂದಿದ್ದೆ. ಹೊರಗಡೆ ಬರ್ತಾ ಕಾರ್ ಡಿಕ್ಕಿ ಹೊಡೆದಿದ್ದು ನೋಡಿದೆ. ಹೆಲ್ಪ್ ಮಾಡೋಣ ಅಂತ ಬಂದೆ, ಆದರೆ ಇದು ನಿಂದು ಕಾರು ಅಂತ ಗೊತ್ತಿರಲಿಲ್ಲ ವೇದಾಂತ್. ಏಯ್ ಸಾಕು ಮುಚ್ಚ ಬಾಯ್ನ. ನೀನು ಈ ಮುಖೋಡನ ಇಡೀ ಪ್ರಪಂಚ ನಂಬೋದು, ಆದರೆ ನಾನು ನಂಬೋದಿಲ್ಲ. ಇಡೀ ವರ್ಲ್ಡ್ ನಿನಗೆ ಒಳ್ಳೆಯವಂತ ಸರ್ಟಿಫಿಕೇಟ್ ಕೊಟ್ಟರು ನಾನು ಕೊಡೋದಿಲ್ಲ. ನೀನು ಎಂಥವನು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ವೇದಾಂತ್, ಅದು ಏಯ್ ಸಾಕು, ನನ್ನ ತಾಳ್ಮೆನ ಹಾಳು ಮಾಡಬೇಡ. ಪಬ್ಲಿಕಲ್ಲಿ ಕೈ
ಬೇಗ ಬನ್ನಿ ಇಲ್ಲಿ. ಏನಾಯ್ತಮ್ಮ? ಯಾಕೆ ಆ ಥರ ಕೂಕೊಂಡೆ? ನಿನ್ಗೇನು ಆಗಿಲ್ಲ ತಾನೆ? ಅತ್ತೆ, ದೀಪ ಅಯ್ಯೋ ಭಗವಂತ, ಇದೇನಮ್ಮ ಇದು? ದೀಪದೆಣ್ಣೆ ಈ ತರ ಕೆಂಪಗಾಗಿದೆ. ನಾನು ಈ ತರ ಯಾವತ್ತೂ ನೋಡಿರ್ಲಿಲ್ಲ. ಇದೇನು ಅಪಚಾರನು? ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಈ ಮನೆಗೆ ಅದೇನು ಆಪತ್ ಕಾದಿದ್ಯೋ, ಒಂದಾದ್ಮೇಲೆ ಒಂದು ತೊಂದರೆಗಳು ಆಗ್ತಾನೆ ಇದೆ. ದೇವ್ರೆ, ಈ ಮನೆನ ನೀನೇ ಕಾಪಾಡ್ಬೇಕಪ್ಪ. ಅಮ್ಮ ವಿಕ್ಕಿ, ಅಣ್ಣಂಗೆ ಏನಾಯ್ತು? ಅವನೇ ಕೋಪ ಮಾಡ್ಕೊಂಡಿದ್ದಾನೆ. ಸಮಸ್ಯೆ ಏನೂ ಆಗಿಲ್ಲ ತಾನೆ? ಏನ್ರುವಾ, ನಿಂಗೂ ಅಗಸನ್ ಕೈಯಿಂದ ಡೋಸ್ ಸಿಕ್ತಾ? ನನ್ನ ಬಗ್ಗೆ ಗೊತ್ತಿದ್ರು ಮತ್ತೆ ಕೇಳ್ತೀಯಲ್ಲ. ಅಣ್ಣನ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ಗೆಲ್ಲಿದೆ? ಅವನಿಗೆ ಕೋಪ ಬಂದಿದೆ ಅಂತ ಗೊತ್ತಾದ್ರೆ ಒಂದ್ ಮೈಲಿ ದೂರ ಇರ್ತೀನಿ. ಅವನ ಇವಾಗಿಂದ ನೋಡ್ತಾ ಇದ್ದೀನಾ? ಅವನ ಬಗ್ಗೆ ನಿಮ್ಗೂ ಗೊತ್ತಿರೋದೇ ಅಲ್ವಾ? ಇದೆಲ್ಲ ಆಗ್ತಿರೋದು ಆ ಕಿಶನಿಂದ. ನಿನ್ನೆ ಅವ್ನು ನಮ್ಮ ಮನೆಗೆ ಬಂದಿದ್ದ. ಅಮ್ಮನ ಮುಂದೆ ಹೆಂಗೆಲ್ಲ ಶೋ ಕೊಟ್ಟ ಗೊತ್ತಾ? ಅಮ್ಮ ಅಂತೂ ಇದನ್ನೆಲ್ಲ ನಂಬಿಟ್ಟಿದ್ದಾಳೆ. ಅವ್ನು ಯಾರು, ಅವ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಅವಳಿಗೊಂಚೂರು ಗೊತ್ತಿಲ್ಲ. ಅವನಂತೂ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ನಮ್ಮ ಮನೆಗೆ ಕರೆಕ್ಟಾಗಿ ಬರ್ತಾನೆ. ಅಮ್ಮನ ಹತ್ರ ಸುಳ್ಳೆಲ್ಲ ಹೇಳಿ ನಂಬಿಸ್ಕೊಡ್ಬೋದು ಅಂತ. ವಾಟ್? ಅವನು ನಿಮ್ ಮನೆಗ್ ಪದೇ ಪದೇ ಬರ್ತಾನ? ಅತ್ತೆ ಮುಂದೆ ಅಷ್ಟೊಂದೆಲ್ಲ ಶೋ ಕೊಡ್ತಾನ? ಫೈನ್, ಅತ್ತೆ ಯಾಕೆ ಅವನ್ನ ಅಷ್ಟೊಂದು ಈಸಿಯಾಗಿ ನಂಬ್ತಾ ಇದಾರೆ? ಯಾವಾಗ್ಲೂ ಬರಲ್ಲ ಬಾವ. ಅದೇ ನಾನು ಹೇಳಿದ್ನಲ್ಲ, ನಾವ್ ಯಾರು ಇಲ್ಲದೆ ಇರುವಾಗ, ಅಂದ್ರೆ ಅಪ್ಪ ಅಮ್ಮ ಇಬ್ರೇ ಇರುವಾಗ ಬರ್ತಾನೆ. ಬಂದು ನಾನು ಸಮಾಜ ಸೇವೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಬಿಲ್ಡಪ್ ಎಲ್ಲ ಕೊಡ್ತಾನೆ ಬಾಬಾ. ಅದೆಲ್ಲ ಇವರು ನಿಜ ಅಂತ ನಂಬಿಡ್ತಾರೆ. ದುರಾದೃಷ್ಟಕ್ಕೆ ಆಲ್ರೆಡಿ ನಂಬಿಟ್ಟಿದ್ದಾರೆ. ಹಾಗಾದ್ರೆ ದೊಡ್ಡ ಗಂಡ ಅಂದ್ರೆ ಆಗುತ್ತೆ ಅಂತೀರಾ? ಇದೆಲ್ಲ ಅದ್ರ ಮುನ್ಸೂಚನೆನಾ? ಆರ್ತಿ, ನೀನೇನು ಹೆದರ್ಕೋಬೇಡಮ್ಮ. ಆ ಥರದ್ದೇನೂ ಆಗಲ್ಲ. ಇದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದಷ್ಟು ಬೇಗ ನಾನು ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡ್ತೀನಿ. ಅವ್ರು ಏನಾದರೂ ಪರಿಹಾರ ಹೇಳ್ತಾರೆ, ಅದನ್ನ ನಾವು ಮಾಡೋಣ. ಆದರೆ ಆರ್ತಿ, ಮನೇಲಿ ವಿಷಯನ ವಿಕ್ಕಿಗೆ, ಅಮ್ಮಂಗೆ ಯಾರಿಗೂ ಹೇಳಬೇಡ. ಅಮ್ಮಗೆ ಮಾತ್ರ ಹೇಳಲೇಬೇಡ. ಹೌದಾ? ಯಾಕತ್ತೆ? ಅಂದ್ರೆ ಅಮ್ಮು ವೇದಾಂತ್ ಮದ್ವೆ ಬೇರೆ ಹತ್ರ ಬರ್ತಾ ಇದೆ. ಎಲ್ಲರೂ ಈ ವಿಷಯನ ಆ ಮದ್ವೆಗೆ ಲಿಂಕ್ ಮಾಡ್ಬಿಟ್ರೆ ಇದೆಲ್ಲದಕ್ಕೂ ಅಮ್ಮುನೇ ಕಾರಣ. ಅಮ್ಮು ಮನೆಗ್ ಬಂದಿದ್ ಗಳಿಗೆನೇ ಸರಿ ಇಲ್ಲ, ಮನೆಗ್ ಬರ್ತಾನೆ ಅಪಶಕ್ನ ಹೊತ್ಕೊಂಡ್ಬಂದಿದ್ದಾರೆ ಅಂತ ಅನ್ಬಿಟ್ರೆ, ಆಮೇಲೆ ಇದಕ್ಕೆಲ್ಲ ಅವಳ ಕಾಲ್ಗುಣ ಸರಿ ಇಲ್ಲ ಅಂತ ಮಾತಾಡಕ್ ಶುರು ಮಾಡ್ತಾರೆ. ನಮ್ಮಮ್ಮ ತುಂಬಾ ಒಳ್ಳೆ ಹುಡುಗಿ, ಅವಳಿಗೆ ಅನ್ಯಾಯ ಆಗ್ಬಾರ್ದು. ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗುತ್ತಾ ಆರ್ತಿ? ಇಲ್ಲ ಅಲ್ವಾ? ಆಮೇಲೆ ನನಗೆ ಹೇಳಿದ್ನಲ್ಲ, ವೇದಾಂತ್ ಮತ್ತೆ ಅಮ್ಮು ಮದ್ವೆ ಬಗ್ಗೆ ನಂಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು ಅಂತ. ಎಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಅಂತ ಅನ್ನಿಸ್ತಾ ಇದೆ ಆರ್ತಿ. ಹೌದತ್ತೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೂ ಹಾಗೆ ಅನ್ನಿಸ್ತಿದೆ. ಏನೋ ಆ ದೇವ್ರ ದಯೆಯಿಂದ ಅವರಿಬ್ರು ಮದ್ವೆಗೆ ಏನೂ ತೊಂದರೆ ಆಗದೆ ಇದ್ರೆ ಸಾಕು. ಆರ್ತಿ, ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನಾನು ಆದಷ್ಟು ಬೇಗ ಶಾಸ್ತ್ರಿಗಳ ಹತ್ರ ಮಾತಾಡಿ ನಿನಗೂ ಹೇಳ್ತೀನಿ, ಸರಿನಾ? ನೀನು ಹೋಗಮ್ಮ. ಆರ್ತಿ, ನೀನ್ ನಾನ್ ಬೀಸಿರೋ ಬಲೆಲಿ ನಿಧಾನಕ್ಕೆ ಸಿಕ್ಕಾಕೋತಾ ಇದೀಯಾ. ಬಲೆಲ್ ಬಿದ್ಮೇಲೆ ಮುಗೀತು, ಹೊಸರಾಡಕ್ಕೂ ಆಗಲ್ಲ. ನಾನ್ ಅನ್ಕೊಂಡ್ ಹಾಗೇನೆ ಎಲ್ಲ ಆದ್ರೆ ಅಮ್ಮು ವೇದಾಂತ್ ಮದ್ವೆಗೆ ನೀನೇ ದೊಡ್ಡ ವಿಲನ್ ಆಗ್ತೀಯ. ಸೋ ಸ್ವೀಟ್ ಅಲ್ವಾ?
ಅಗ್ರಜ, ನಾವು ಬೈಕ್ ರೈಡ್ ಎಲ್ಲ ಹೋಗಿ ಎಷ್ಟು ವರ್ಷಗಳಾಯ್ತಲ್ವಾ. ಮುಂಚೆ ಫುಲ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ. ಹಾಗಂತ ಈಗೆಲ್ಲ ಹೋಗೋದಿಕ್ಕೆ ಆಗೋದಿಲ್ಲ ವಿಕ್ರಾಂತ್, ಆ ಟೈಮ್ ಮುಗ್ದೋಯ್ತು. ಓಡಿಸ್ದವನ್ಗೆ ಮುಗ್ದೋಯ್ತು, ಆದ್ರೆ ಓಡಿಸ್ಲೇಬೇಕು ಅಂತ ಹುಟ್ದಾಗಿಂದ ಆಸೆ ಇಟ್ಕೊಂಡು ಬಂದಿರೋನ್ಗೆ ಇನ್ನು ಆಸೆನೇ ಹುಟ್ಟಿಲ್ಲ. ಏನ್ ಹೇಳ್ತಿದ್ಯಾ ವಿಕ್ರಾಂತ್? ಇನ್ನೇನ್ ಮತ್ತೆ, ಮೊದ್ಲೆಲ್ಲ ನಾವು ರೈಡ್ ಹೋಗೋವಾಗ ನನಗ್ ಗಾಡಿನೇ ಕೊಡ್ತಾ ಇರ್ಲಿಲ್ಲ, ಬರೀ ನೀನೇ ಓಡಿಸ್ತಿದ್ದೆ. ಬರೀ ರೂಲ್ಸು ರೆಗ್ಯುಲೇಷನ್ಸ್ ಅಂತ ನನಗ್ 18 ವರ್ಷ ತುಂಬವರೆಗೂ ಬೈಕ್ ಓಡಿಸೋದಿರ್ಲಿ ಮುಟ್ಟಕ್ಕೂ ಬಿಡ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಮಾಡಿದಿನಲ್ವಾ? ಅದೇನ್ ಕರೆಕ್ಟ್, ನಾನು ಅಡ್ವೆಂಚರಸ್ ಲೈಫೇ ನೋಡಕ್ಕಾಗ್ಲಿಲ್ಲ. ವಿಕ್ರಾಂತ್, ಅಡ್ವೆಂಚರ್ಗಿಂತ ಸೇಫ್ಟಿ ಅನ್ನೋದು ಬಹಳ ಮುಖ್ಯ. ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡಲೇಬೇಕು. ಮೋಜು ಮಸ್ತಿಗಿಂತ ಬೇರೆಯವ್ರಿಗೆ ನೋವಾಗೋದಿದೆಯಲ್ಲ, ದಟ್ಸ್ ಬ್ಯಾಡ್. ಬೈಕ್ ಸವಾರಿನೇ ಡೇಂಜರು, ಅದು ಸೇಫ್ ಅಲ್ಲ ಅಲ್ವಾ? ಹೋಗಿ ಹೋಗಿ ನಾನು ಇವನ್ಗೆ ಹೇಳ್ದೆ, ಇವನ್ ಈ ವಿಚಾರದಲ್ಲಿ ಅಗ್ರಜನ್ಗಿಂತ ಒಂದ್ ಕೈ ಮೇಲೆ. ಕರೆಕ್ಟ್ ಆಗಿ ಹೇಳ್ದೆ ಧ್ರುವ, ಅಡ್ವೆಂಚರ್ ಅಂತ ಲೈಫ್ನ ರಿಸ್ಕ್ ಮಾಡ್ಕೋಬಾರ್ದು. ಒಂದ್ ಸಣ್ಣ ಥ್ರಿಲ್ಗೋಸ್ಕರ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕಾಗತ್ತಾ? ನಾನು ಪ್ರೀತು ಕಾಲೇಜ್ ಟೈಮಲ್ಲಿ ಎಷ್ಟು ಬೈಕ್ ರೈಡ್ ಹೋಗ್ತಾ ಇದ್ವಿ ಗೊತ್ತಾ? ಓ ಹೌದಾ? ಯಾವಾಗ ಹೋಗಿದ್ರಿ? ನನಗೆ ವಿಚಾರ ಗೊತ್ತೇ ಇಲ್ಲ. ನೀನು ಮತ್ತೆ ಆದಿಬ್ರು ಎಕ್ಸಾಮ್ ಅಲ್ಲಿ ಬಿಸಿ ಇರ್ತಿದ್ರಿ, ಆದ್ರೆ ನನಗೆ ಪ್ರೀತಿಗೆ ಸ್ಟಡಿ ಸ್ವಲ್ಪ ಆಗ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಕ್ಲಾಸ್ನ ಬಂಕ್ ಹಾಕ್ಬಿಟ್ಟು ಲಾಂಗ್ ಡ್ರೈವ್ ಹೋಗ್ಬಿಡ್ತಾ ಇದ್ವಿ. ಹೆಂಗಿರ್ತಾ ಇತ್ತು ಗೊತ್ತಾಗ್ರಜ, ಫುಲ್ಲು ಸ್ಪೀಡ್ ಆಗಿ ಹೋಗ್ತಾ ಇದ್ವಿ. ಲಾಂಗ್ ಡ್ರೈವ್ ಬೇರೆ, ಚಿಕ್ಕಮಂಗ್ಳೂರು, ಗೋವಾ ಅಲ್ಲೆಲ್ಲ ಹೋಗಿ ಬಂದ್ಬಿಟ್ಟಿದೀವಿ. ಆಮೇಲೆ ಹೇಳು, ಇದೇ ಕಾರಣಕ್ಕೆ ನಿಂಗೆ ನನ್ನ ಬೈಕ್ ಕೀ ಕೊಡಕ್ ಕೊಡ್ತಿರ್ಲಿಲ್ಲ. ಆಯ್ತು ಬಿಡು, ಅದು ಹಳೆ ಕಾಲದ ಕತೆ. ಯಾವ ಕಾಲದ ಕತೆ? ನಾನು ಈಗಲೇ ಆದಿಗೆ ಫೋನ್ ಮಾಡಿ ಅವ್ನ ಬೈಕ್ ಇನ್ನೂ ಕಿತ್ಕೊಳ್ಳೋದಕ್ಕೆ ಹೇಳ್ತೀನಿ, ಬೈಕ್ ಗ್ಯಾರೇಜ್ಗೆ ಬಿಸಾಕ್ಸ್ತೀನಿ. ಅಪ್ಪ ಪುಣ್ಯಾತ್ಮ, ಆ ಕೆಲಸ ಮಾತ್ರ ಮಾಡ್ಬೇಡ. ನೀನು ಆದಿಬ್ರೋ ಬಂದು ರೋಬೋಟ್ಗಳು, ನಿಮ್ಗೆ ಫೀಲಿಂಗ್ಸ್ ಅನ್ನೋದೇ ಇಲ್ಲ. ಆದ್ರೆ ನಾನು ಪ್ರೀತು ಲವರ್ ಬಾಯ್ಸ್. ಅವಾಗವಾಗ ನಮ್ ಹೆಂಡತಿರ್ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ನಮ್ಗೆ ಇಷ್ಟ ಆಗ್ತಾ ಇರುತ್ತೆ. ವಿಕ್ರಾಂತ್ ಪ್ಲೀಸ್, ಬೇಡ ಅಂದಿದ್ದೀನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡ. ನಿನ್ ಕಾರಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗು, ಸುಮ್ಮನೆ ಬೈಕಲ್ಲೇ ಹೋಗ್ಬೇಕು ಅಂತ ಅನ್ನೆಸೆಸರಿ ರಿಸ್ಕ್ ನ ತಗೊಳ್ಳೋದಕ್ಕೆ ಹೋಗ್ಬೇಡ. ಪ್ಲೀಸ್ ಅಗ್ರಜ, ಬೇಡ ಅನ್ಬೇಡ್ವೋ. ಬೈಕ್ ಬೇರೆ ತೆಗೆದ್ಬಿಟ್ಟಿದ್ಯಾ ಆಚೆ, ಹೋಗ್ ಬರೋಣ ಒಂದೇ ಒಂದು ರೈಡ್. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ ಅನ್ಬೇಡ್ವೋ. ಸರಿ ಆಯ್ತು. ಅಗ್ರಜ ನಿಜಾನ? ನಿನಗೆ ಬೈಕ್ ರೈಡಿಂಗ್ ಮೇಲೆ ಎಷ್ಟು ಕ್ರೇಜ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಓಡಿಸೋದಕ್ಕೆ ಪರ್ಮಿಷನ್ ಕೊಡ್ತೀನಿ, ಆದ್ರೆ ಸೇಫ್ ಆಗಿ ಓಡಿಸ್ಬೇಕು, ಸ್ಪೀಡ್ ಆಗಿ ಓಡಿಸೋ ಹಾಗಿಲ್ಲ. ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಶೋರ್ ಅಗ್ರಜ, ಶೋರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಬೆಸ್ಟ್ ಅಗ್ರಜ, ಯು ಆರ್ ಬೆಸ್ಟ್. ಏ ಧ್ರುವ, ಬಾರ ನೀನು ನಮ್ ಜೊತೆ. ಇಲ್ಲ ಬೇಕಿ, ನಂಗೆ ಈ ಬೈಕ್ ರೈಡಿಂಗ್ ಸರಿ ಬರಲ್ಲ, ನೀವು ಹೋಗಿ ಬನ್ನಿ. ಪರವಾಗಿಲ್ಲ ಧ್ರುವ, ನೀನು ಬಾ. ಇದೇ ನೀವು ಮೊದಲೇ ಸಲ ನಾವು ಹೋಗ್ತಿರೋದು. ನಂಗೆ ಈ ಬೈಕ್ ಹಿಂದೆ ಕೂತ್ಕೊಂಡೆ ತಲೆ ಸುತ್ತ ಬರುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ? ಆಡ್ ಮ್ಯಾನ್ ಔಟ್ ಅಂದ್ರೆ ಇವನೇ ಅಗ್ರಜ. ಆ ಥರ ಎಲ್ಲ ಏನೂ ಇಲ್ಲ, ನಾವು ಎಲ್ಲ ಡಿಸಿಷನ್ ರೆಸ್ಪೆಕ್ಟ್ ಮಾಡಲೇಬೇಕು. ಬಿಕಾಸ್ ನಾವೆಲ್ಲ ಒಟ್ಟಿಗೆ ಹೋಗಿದ್ದಿದ್ರೆ ನನಗೆ ಆಗ್ತಿದ್ದ ಖುಷಿನೇ ಬೇರೆ. ಐ ವುಡ್ ಹ್ಯಾವ್ ಫೆಲ್ಟ್ ಕಂಪ್ಲೀಟ್. ಹಾಗಾದ್ರೆ ನಾಳೆ ಈ ಪ್ಲಾನ್ ಕ್ಯಾನ್ಸಲ್ ಮಾಡಲ್ಲ ತಾನೆ? ಕ್ಯಾನ್ಸಲ್ ಮಾಡಲ್ಲ. ನನ್ನ ಹೆಂಡತಿಗೆ, ನಿನ್ನ ಹೆಂಡತಿ ಆಗೋಳಿಗೆ ರೆಡಿ ಇರಿ ಅಂತ ಹೇಳ್ಬಿಡ್ತೀನಿ. ಏನೋ ನಮ್ ಜೊತೆ ಅವರೆಲ್ಲ ಬೇಡ. ಯಾಕಾಗ್ರಜ, ಜಾಲಿ ರೈಡಲ್ಲಿ ನಮ್ಮ ಪಾರ್ಟ್ನರ್ಸ್ ಇದ್ರೆ ಮಜಾನೇ ಬೇರೆ. ಏನೋ ನನ್ಗೆ ಈ ಬೈಕು ಸೀರೆ ಎರಡನ್ನೂ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ. ನಾ ಬೈಕ್ ಓಡಿಸೋದಕ್ಕಿಂತ ಈ ಸೀರೆಗಳು, ಈ ದುಪ್ಪಟಗಳು, ವೀಲಿಗೆ ಸಿಗಾಕೊಳ್ಳೋದು ಏನೋ ಟೆನ್ಷನ್ ಅಲ್ಲೇ ಇರ್ಬೇಕಾಗುತ್ತೆ. ಓ, ಈ ವಿಚಾರದಲ್ಲಿ ತಮ್ಗೆ ಬೇಜಾನ್ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗಿದೆ. ವಿಕ್ರಾಂತ್, ವಾಟ್ ನಾನ್ ಸೆನ್ಸ್. ನಾನು ಆದ್ಯನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದು. ಯುನೋ ವಾಟ್, ಒಂದ್ಸಲ ಆದ್ಯ ಕರ್ಕೊಂಡು ರೈಡ್ ಹೋಗ್ತಿದೆ, ಅವಾಗ ಅವಳು ದುಪ್ಪಟ್ಟ ಏನ್ ವೀಲ್ ಸಿಗಾಕೊಂಡು ಬಿದೋಗ್ಬಿಡ್ಬೇಕಿತ್ತು. ಗಾಡ್ಸ್ ಗ್ರೇಸ್, ಏನೂ ಆಗ್ಲಿಲ್ಲ. ಆಗ ಅವನು ಓದ ತಪ್ತು. ಬಟ್ ಅದೇ ತರ ಯಾವಾಗ್ಲೂ ಆಗುತ್ತೆ. ರೈಡ್ ಬರ್ಬೇಕು ಅನ್ಕೊಂಡಿದ್ಯಾ ಇಲ್ವಾ? ಪಾಲಿಗೆ ಬಂದಿದ್ದು ಪಂಚಾಮೃತ. ಥ್ಯಾಂಕ್ ಯು. ಅಮ್ಮೋ,
ಹುಳಿ ಬಡಿಸು. ನಿನಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಅಲ್ವಾ? ಚೆನ್ನಾಗಿ ಬಡಿಸು. ಹಾಕಮ್ಮ, ಹಾಕು ಬೇಕಾಕು. ಎಲ್ಲ ಹಸ್ಕೊಂಡಿದ್ದೀರಾ? ಇವತ್ತು ನಾನು ನಿಮ್ಮೆಲ್ರಿಗೂ ಕೈ ತುತ್ತು ಹಾಕ್ತೀನಿ. ಎಲ್ಲಿ? ಆಯ್ತು. ಅದಿತಿ, ಕೈ ಚಾಚು. ಅಮ್ಮು, ಆರತಿ ಅಕ್ಕ ಇದ್ದಾಗ ಅಮ್ಮ ಎಲ್ರಿಗೂ ಹೀಗೆ ಕೈ ತುತ್ತು ಕೊಡ್ತಿದ್ಲು. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಷ್ಟು ಖುಷಿಯಿಂದ ಅಮ್ಮನ ಕೈ ತುತ್ತು ತಿಂತಿದ್ವಿ. ಆ ದಿನ ಎಲ್ಲ ಎಷ್ಟು ಬೇಗ ಮುಗ್ದೋಯ್ತು. ಮತ್ತೆ ಯಾವತ್ತು ಅಂತ ದಿನ ಬರಲ್ಲ ಅಂತ ಅನಿಸ್ತದೆ. ಮೊದಲು ನಾವು 6 ಜನ ಇದ್ವಿ. ಆರತಿ ಅಕ್ಕನ ಮದುವೆ ಆದ್ಮೇಲೆ ನಾವು 5 ಜನ ಆದ್ವಿ. ಈಗ ನಾನು ಮದುವೆ ಆಗಿ ಹೋಗ್ಬಿಟ್ರೆ ಈ ಮನೇಲಿ ಇನ್ನೂ ಒಬ್ರು ಕಮ್ಮಿ ಆಗ್ಬಿಡ್ತಾರೆ. ನಾನು ಮದುವೆ ಆಗಿ ಹೋಗಿ 1-2 ವರ್ಷ ಆದ್ಮೇಲೆ ಅದಿತಿ ಅಂಜು ಮದುವೆನೂ ಆಗುತ್ತೆ. ಎಲ್ಲರೂ ಹೀಗೆ ಮದುವೆ ಆಗಿ ಹೋದ್ಮೇಲೆ ಅಪ್ಪ ಅಮ್ಮ ಇಬ್ಬರೇ ಆಗ್ತಾರೆ. ಆರ್ಚಕ್ಕನ ಮದುವೆ ಆದ್ಮೇಲೆ ಅಪ್ಪ ಅಮ್ಮ ಮನೇಲಿ ಖಾಲಿ ಖಾಲಿ ಅಂತಿದ್ರು. ಇನ್ನು ನಾವೆಲ್ಲರೂ ಹೋಗ್ಬಿಟ್ರೆ ಅವರಿಬ್ರು ಒಂಟಿ ಆಗ್ಬಿಡ್ತಾರೆ. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನೋಡೋರು ಯಾರು? ಊಟಕ್ಕೆ ಬನ್ನಿ ಅಂತ ಕರೆಯೋರು ಯಾರು? ಅವರಿಬ್ರೆ ಹೇಗಿರ್ತಾರೆ? ದಿನ ಅವರು ನಮ್ಮ ಚಿಂತೆಯಲ್ಲೇ ಮುಳುಗಿರ್ತಾರೆ, ನಮ್ಮ ನೆನಪಲ್ಲೇ ಕೊರಗ್ತಾ ಇರ್ತಾರೆ. ಅಲ್ಲಿ ನಮ್ಗಾದ್ರೂ ಹೇಗೆ ಖುಷಿಯಿಂದ ಇರೋದಕ್ಕಾಗತ್ತೆ? ಛೆ, ಪಾಪ ಅನಿಸ್ತದೆ. ಆದ್ರೆ ಪರಿಹಾರ ಏನು ಅನ್ನೋದು ಸದ್ಯಕ್ಕಂತೂ ನಂಗೆ ಗೊತ್ತಿಲ್ಲ. ಅಮ್ಮ, ಯಾಕಮ್ಮ, ಏನಾಯ್ತು ಕಂದ? ನಾನು ನಿಮ್ಮನ್ನ ಈ ಮನೆನ ಬಿಟ್ಟು ಎಲ್ಲಿಗೂ ಹೋಗೋದಕ್ಕೆ ಇಷ್ಟ ಇಲ್ಲಮ್ಮ. ನಾನು ಹೋಗಲ್ಲ, ನನ್ನಿಂದ ಆಗಲ್ಲಮ್ಮ. ಬೇಕಿದ್ರೆ ವೇದಾಂತೆ ಮದುವೆ ಆದ್ಮೇಲೆ ಬಂದು ಈ ಮನೇಲೇ ಇರಲಿ. ಯಾಕೆ ಯಾವಾಗಲೂ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕು? ನಮಗೂ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಇರುತ್ತಲ್ವಮ್ಮ. ಮದುವೆ ಆದ್ಮೇಲೆ ಹೆಣ್ಮಕ್ಳೇ ಗಂಡನ ಮನೆಗೆ ಹೋಗ್ಬೇಕು ಅಂತ ಯಾರು ರೂಲ್ಸ್ ಮಾಡಿದ್ದು? ಅದು ಜಗದ್ ನಿಯಮ ಕಣಮ್ಮ, ಅದನ್ನು ಯಾರು ಬದಲಾಯಿಸೋದಕ್ಕಾಗೋದಿಲ್ಲ. ಪ್ರತಿಯೊಂದು ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು. ಅಲ್ಲಿ ಆ ಮನೆಗೆ ಬೆಳಕಾಗಿ, ಆ ಕುಟುಂಬದ ಸುಖ ದುಃಖದಲ್ಲಿ ಭಾಗಿಯಾಗಿ, ಸಂಸಾರ ಅನ್ನೋ ಸಾಗರದಲ್ಲಿ ಸಂಪೂರ್ಣವಾಗಿ ತೇಲಿ ಮುಳುಗ್ದಾಗ್ಲೇನೆ ಒಂದು ಹೆಣ್ಣಿನ ಜೀವನ ಸಾರ್ಥಕ ಆಗೋದು. ಇದನ್ನ ನಿನ್ನೆ ಮೊನ್ನೆಯಿಂದ ನಡ್ಸ್ಕೊಂಡು ಬಂದಿರೋದಲ್ಲ, ನಮ್ಮ ಪೂರ್ವಜರ ಕಾಲದಿಂದ ನಡ್ಕೊಂಡು ಬಂದಿರೋದು. ಅದನ್ನೇ ಎಲ್ಲರೂ ಪಾಲಿಸ್ಲೇಬೇಕು. ಇಲ್ಲಪ್ಪ, ಈ ನಿಯಮ ಸರಿ ಇಲ್ಲ. ನಾನು ಎಲ್ಲಿಗೂ ಹೋಗಲ್ಲ.